ಪ್ರೆಸ್ ಕಾಲ್ ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಪ್ರಿಯ ದೇವ ಮಕ್ಕಳೇ, ದೇವರ ರಾಜ್ಯದಲ್ಲಿ ಸತ್ಯವನ್ನು ಅರಿತುಕೊಂಡು ಜೀವಿಸುವುದು ನಿಜವಾಗಿ ಅದು ಮಹಿಮೆ ಉಳ್ಳದು. ಯಾಕಂದರೆ ಸತ್ಯ ಯಾರಿಗೆ ಅರಿವು ಉಂಟಾಗ್ತದೋ ಅದರ ವಿಷಯದಲ್ಲಿ ನಿಜವಾಗಿ ದೇವರು ಅವರನ್ನು ಅದ್ಭುತವಾಗಿ ನಡೆಸುವತನಾಗಿದ್ದಾನೆ. ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸೇವಕರಾದಂಥ ಪೀಟರ್ ಕ್ವಾರ್ಟರ್ಸ್ ಅವರಿದ್ದಾರೆ. ನಿಮಗೆ ಸ್ವಾಗತ. ನಾವು ದೇವರ ವಚನವನ್ನು ಸ್ವಲ್ಪ ಹೊತ್ತು ಧ್ಯಾನಿಸುವ. ಇವತ್ತು ವಿಮೋಚನಾ ಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ 24ರಿಂದ 26 ವಾಕ್ಯಗಳನ್ನು ಧ್ಯಾನ ಮಾಡೋಣ. ವಿಮೋಚನಾ ಕಾಂಡ 4ನೇ ಅಧ್ಯಾಯದಲ್ಲಿ 24ರಿಂದ 26 ವಾಕ್ಯ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಹೀಗಿರುವಾಗ ಚಿಪ್ಪುರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ, ಮೋಶೆಗೆ, ನೀನು ನನಗೆ ರಕ್ತಧಾರಿಯಿಂದಾದ ಮೊದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರಿಯಿಂದಾದ ಮೊದಲಿಂಗನು ಎಂಬ ಮಾತು ಹೇಳಿದಳು. ಇಲ್ಲಿ ನೋಡ್ತೇವೆ, ಇಲ್ಲಿ ಯಾಕೆ ದೇವರು ಮೋಶೆಗೆ ಕೊಲ್ಲುವುದಕ್ಕೆ ಬರುತ್ತಾನೆ ಎಂಬುದಕ್ಕೆ ಒಂದು ವಿಷಯ ಉಂಟು ಅಲ್ಲ. ಹೌದು. ಈ ವಿಷಯ ತುಂಬ ಜನರಿಗೆ ಅರ್ಥ ಅವ್ರಿಗೆ ಕಷ್ಟ. ಅದೇ ವಿಷಯ ಸ್ಟಡಿ ಮಾಡುವಾಗ ನೋಡ್ತೇವೆ, ಮೋಶೆ ದೇವರ ಆಜ್ಞೆ ಇತ್ತು, ಗಂಡು ಮಕ್ಕಳಿಗೆ 8 ದಿನದ ಮಕ್ಕಳಿಗೆ ಸುನ್ನತಿ ಮಾಡಬೇಕೆಂಬುದು ದೇವರ ಆಜ್ಞೆ ಇತ್ತು. ಈ ಆಜ್ಞೆಗೆ ಅವನು ಅವಿದ್ಯಾನ ನಾವು ತನ್ನ ಗಂಡು ಮಕ್ಕಳಿಗೆ ಸುನ್ನತಿ ಮಾಡಲಿಲ್ಲ ನಿಮಿತ್ತವಾಗಿ ದೇವರು ಅವನಿಗೆ ಕೊಂದುವುದಕ್ಕೆ ಬಂದವನು ಎಂಬುದು ನೋಡ್ತೇವೆ. ಆದರೆ ಹೆಂಡತಿ ಏನಾದಳು, ಅವಳು ಭಾರಿ ಬುದ್ಧಿವಂತಿಕೆಯಿಂದ ಕೂಡಲೇ ಅವಳು ಕೇಳಿದ್ರು ದೇವರು ಯಾಕೆ ನನ್ನ ಗಂಡನಿಗೆ ನೀನು ಈ ರೀತಿ ಕೊಲ್ಲೋದಕ್ಕೆ ಬಂದು ಕೇಳುವಾಗ ದೇವರ ಆತ್ಮನು ಚಿಪ್ಪೊಳ್ಳಿಗೆ ಮಾತನಾಡಿದ್ರು, ನೀನು ಸುನ್ನತಿ ಮಾಡಬೇಕು ಅಂತ. ಗಂಡನ ಮಾಡುವ ಕೆಲಸವನ್ನು ಈ ಹೆಂಡತಿ ಮಾಡಿದ ನಿಮಿತ್ತವಾಗಿ ದೇವರು ಮೋಶೆಯನ್ನು ಉಳಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಸುನ್ನತಿ ಮಾಡುವುದು ಯಾಜಕರಲ್ವಾ? ಹೌದು. ಇಲ್ಲಿ ಸ್ತ್ರೀ ಮಾಡಿದಳು. ಒಂದು ಈ ಪ್ರಶ್ನೆಗೆ ಉತ್ತರ ಅಂತ ನಾವು ನೋಡ್ತೇವೆ. ಈಗ ನಮ್ಗೆ ಹೊಸ ನಂಬಿಕೆ ಸುನ್ನತಿ ಆಗಿದೆ, ನೀರಿನ ದೀಕ್ಷಾಸ್ನಾನ ಆಗಿದೆ ಮತ್ತು ತಮ್ಮ ಶರೀರ ವಿಸರ್ಜಿಸುವುದಾದೆ. ಅದೇ ಅಲ್ಲಿ ನಂಬಿಕೆಯಲ್ಲಿ ಸುನ್ನತಿ ಗಂಡಸರು ಮಾಡಲಿಕ್ಕಿತ್ತು. ಆದರೆ ಈ ಮೋಶೆ ಮಾಡಲಿಲ್ಲ ನಿಮಿತ್ತವಾಗಿ ಈಗ ಇವಳು ಮಾಡದಿದ್ದರೆ ದೇವರು ಮೋಶೆನ ಕೊಂದಾಗ್ತಿದ್ದನು. ಅದೇ ಹೆಂಡತಿ ಏನು ಮಾಡಿದ ದೇವರು ಯಾಕೆ ನನ್ನ ಗಂಡನಿಗೆ ನೀನು ಕೊಲ್ಲಿಕ್ಕೆ ಬಂದಿದ್ದು ಕೇಳುವ ದೇವರ ಆತ್ಮ ಹೇಳಿದ್ದು, ನಿನ್ನ ಗಂಡ ನನ್ನ ಆಜ್ಞೆ ಮಾಡಲಿಲ್ಲ, ಅದಕ್ಕೆ ನೀನು ಅದನ್ನು ಮಾಡುವುದಾದರೆ ನಿನ್ನ ಗಂಡನ ಉಳಿಸ್ತೇ ಎಂಬುದು ಹೇಳಿದ್ದಕ್ಕೆ ಚಿಪ್ಪರಲು ತನ್ನ ಮಗನಿಗೆ ಸುನ್ನತಿ ಮಾಡಿದ ನಿಮಿತ್ತ ದೇವರು ಅವನು ಉಳಿಸಿದನ್ನು ನೋಡ್ತೇವೆ. ಇಲ್ಲಿ ಮೋಶೆ ಈಗ ಈ ಸುನ್ನತಿ ಮಾಡದೇ ಇರಲಿಕ್ಕೆ ಕಾರಣ ಅವನು ಮರೆತು ಹೋಗಿರಬಹುದು. ಅಂದರೆ ನಾವು ಇಲ್ಲಿ ನೋಡ್ತೇವೆ, ದೇವರ ವಾಕ್ಯ ಎಂದಿಗೂ ಮರೆತು ಬಿಡಬಾರದು. ದೇವರ ಪ್ರತಿಯೊಂದು ಆಜ್ಞೆಗಳನ್ನು ನಮ್ಮ ಮನಸ್ಸಲ್ಲೇನೋ ಇಟ್ಟುಕೊಳ್ಳಬೇಕು. ಆ ಆಜ್ಞೆಗಳನ್ನು ವಿಧೇಯರಾಗಲೇಬೇಕು. ಯಾವ ನಾವು ಆಜ್ಞೆಗಳನ್ನು ಅವಿಧೇಯರಾಗ್ತೀವೋ ಆಗ ದೇವರು ನಮಗೆ ತುಂಬ ಸಲ ವಾರ್ನಿಂಗ್ ಕೊಡ್ತಾನೆ. ಆ ವಾರ್ನಿಂಗ್ ಮೀರಿದ ನಂತರ ದೇವರು ಸೈತನಿಗೆ ಅಪ್ಪಣೆ ಕೊಡುತ್ತಾನೆ. ಆ ಒಂದು ಸೈತನ ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ. ಇಲ್ಲಿ ಮೋಶೆಗೆ ದೇವರ ಆಜ್ಞೆ ಗೊತ್ತಿರಬಹುದು, ಯಾಕಂದರೆ ಅವನು ದೇವರ ಸೇವಕನಾಗಿದ್ದಲ್ಲ. ಅವನು ದೇವರ ಸೇವಕನಾಗಿದ್ಕೊಂಡು ಅವನ ಆಜ್ಞೆ ನಿಗ್ಲೆಕ್ಟ್ ಮಾಡಿದ. ಅದಾಗ ದೇವರು ಅವನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅಲ್ಲಿ ಕೊಂದಲಿಕ್ಕೆ ಬಂದ. ಅಂದರೆ ಒಬ್ಬ ಮೋಶೆ ಅಷ್ಟು ಒಂದು ಶ್ರೇಷ್ಠವಾದ ಸೇವಕ, ಅವನ ಜೀವಿತದಲ್ಲೇ ಇಂಥ ಒಂದು ಕಾರ್ಯವಾಗುವುದಾದರೆ ಈಗಿನ ಕಾಲದಲ್ಲಿ ಹೇಗೆ? ಈಗಿನ ಕಾಲದಲ್ಲಿ ದೇವರ ವಾಕ್ಯದ ಕೃಪೆ ಉಂಟು ಎಂಬುದಾಗಿ ನಾವು ಪಾಪವನ್ನು ಮಾಡಬಾರದು, ಎಂದಿಗೂ ಮಾಡಬಾರ್ದು. ಯಾರು ಕೃಪೆ ಉಂಟು ಎಂಬುದಾಗಿ ಪಾಪ ಮಾಡುತ್ತಾರೋ ಅವ್ರು ಒಂದಿನ ದೇವ್ರ ನಾಯಿ ತೀರ್ಪಿಟ್ಟಿದ್ದಾನೆ. ಅದಕ್ಕೆ ನಾಯಿ ತೀರ್ಪು ಬರಬಾರದಾದರೆ ನಾವೇನು ಮಾಡಬೇಕು? ನಾವು ದೇವರ ಕೃಪೆಯನ್ನು ತಿರಸ್ಕಾರ ಮಾಡದೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಎಂಬುದೇ ಹೊಸ ಒಡಂಬಡಿಕೆ ಹೇಳ್ತದೆ. ಈಗ ಅವರು ಸುನ್ನತಿ ಮಾಡಲಿಲ್ಲ ಅಂತ ಹೇಳಿ ಸಂಮಾರ್ಕ ದೂತನ ಅಥವಾ ದೇವರೇ ಅಲ್ಲಿ ಇಳಿದು ಬಂದು ಅವನನ್ನು ಪ್ರಾಣವನ್ನು ಅವನು ತಕೊಂಡು ಹೋಗ್ಲಿಕ್ಕೆ ಬಂದನು. ಹಾಗಾದರೆ ಈಗಿನ ಕಾಲದಲ್ಲಿ ದೇವರ ಆಜ್ಞೆಯನ್ನು ಮೀರಿ ನಡೆಯುವವರಿಗೆ, ದೇವರ ವಾಕ್ಯವನ್ನು ಮೀರಿ ನಡೆಯುವವರಿಗೆ, ದೇವರ ವಾಕ್ಯವನ್ನು ತಪ್ಪು ಬೋಧಿಸುವವರಿಗೆ ಏನುಂಟು? ದೇವರು ನ್ಯಾಯ ತೀರ್ಪುಂಟು. ಯಾವ ರೀತಿಯಲ್ಲ? ದೇವರು ಅವರಿಗೆ ಕೆಲವರಿಗೆ ದೇವರು ಮಧ್ಯಪ್ರದೇಶ ಅವರನ್ನು ಪ್ರಾಣವನ್ನು ತೆಗೆದುಕೊಂಡು ಹೋಗ್ತಾನೆ.
ತುಂಬ ರೀತಿಯಲ್ಲಿ ದೇವರು ನ್ಯಾಯ ತೀರ್ಪು ಬಿಟ್ಟಿದ್ದಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಕೃಪೆ ಇದ್ದ ನಿಮಿತ್ತ ಯೇಸು ಕ್ರಿಸ್ತನು ಏನು ಮಾಡಿ ತಂದೆ ದೇವರ ಹತ್ರ ತುಂಬ ರೀತಿಯಲ್ಲಿ ವಿನತಿಸಿದನ್ನು ತುಂಬ ದೇವರು ಸಮಯ ಕೊಡ್ತಾರೆ ಪಶ್ಚಾತ್ತಾಪ ಪಡೋದಕ್ಕೆ. ಅದಕ್ಕೆ ಅಪ್ಪೋಸ್ತಲ ಪೌಲನು ಅಂತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 11ನೇ ವಾಕ್ಯದಲ್ಲಿ ಅಪ್ಪೋಸ್ತಲ ಪೌಲನು ಅದಕ್ಕೋಸ್ಕರ ಎಚ್ಚರಿಕೆಯನ್ನು ಕೊಡ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 11ನೇ ವಾಕ್ಯ ತನಕ. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಹಸಡ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುವುದಕ್ಕೆ ಪ್ರೇರೇಪಿಸುವುದೆಂಬುದು ನಿನಗೆ ಗೊತ್ತಿಲ್ಲವೇ? ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವ ಇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಯೆಹೂದ್ಯರಿಗೆ ಮೊದಲು, ನಂತರ ಗ್ರೀಕರಿಗೂ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವೂ ಮಾನವೂ ಮನಃಶಾಂತಿಯೂ ಉಂಟಾಗುವು, ಯೆಹೂದ್ಯರಿಗೆ ಮೊದಲು, ನಂತರ ಗ್ರೀಕರಿಗೂ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಅಪಾರವಾದ ದಯ, ಅಪಾರವಾದ ಆತನ ದೀರ್ಘಶಾಂತಿ, ಆತನ ಸಹನೆ, ಇದು ಕೃಪೆ ಹೇಳ್ತದೆ. ಇದನ್ನು ಅಸಡೆ ಮಾಡಬಾರದೆಂದು ಅಪೊಸ್ತಲ ಪೌಲನು ಹೇಳ್ತಾನೆ. ಅಂದರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವಿಶ್ವಾಸಿಯು ಅಥವಾ ಒಬ್ಬ ಸೇವಕನು ಪಾಪ ಮಾಡಿದ ಇಮಿಡಿಯೇಟ್ ನ್ಯಾಯ ತೀರ್ಪು ತರುವುದಿಲ್ಲ. ಸ್ವಲ್ಪ ಸಮಯ ಕೊಡುತ್ತಾನೆ ಅವನಿಗೆ. ಆ ಸಮಯದಲ್ಲಿ ತುಂಬ ಸಲ ವಾಕ್ಯದ ಮುಖಾಂತರ, ಅಂತರಾತ್ಮದಲ್ಲಿ, ಪ್ರವಾದದ ಮುಖಾಂತರ ಅಥವಾ ಪ್ರವಾದಿಗಳ ಮುಖಾಂತರ ಅಥವಾ ಕೆಲವು ಸಲ ಕನಸಿನ ಮುಖಾಂತರ ದೇವರು ಮಾತನಾಡುತ್ತಾ ಬರ್ತಾನೆ. ಆ ಮಾತನಾಡಿದ ಸ್ವರವನ್ನು ಒಂದು ವೇಳೆ ದೇವರ ಮಗನು ಅಥವಾ ದೇವರ ಸೇವಕರು ತಿರಸ್ಕಾರ ಮಾಡುವುದಾದರೆ, ಅದಕ್ಕೆ ಇನ್ನೂ ತಮ್ಮ ಕಠಿಣ ಮಾಡುವುದಾದರೆ, ಈಗ ನೋಡಿ ನಮ್ಮ ಅಂತರಾತ್ಮ ಒಂದು ಮೃದುವಾಗಿದೆ. ಅಂತರಾತ್ಮ, ಪವಿತ್ರಾತ್ಮನು ಒಂದು ಸಾಧುತ್ವ ವ್ಯಕ್ತಿ ಆಗಿದ್ದಾನೆ. ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಇದ್ದುಕೊಂಡು ನಾವು ಪಾಪವನ್ನು ಮಾಡುವಾಗ, ದೇವರ ವಾಕ್ಯಕ್ಕೆ ಅವಿತರಾಗುವಾಗ ನಮ್ಮ ಆತ್ಮದಲ್ಲಿ ಮಾತನಾಡುತ್ತಾ ಇರ್ತಾನೆ. ಒಂದು ವೇಳೆ ಆ ಮಾತನ್ನು ಅಸಡ್ಡೆ ಮಾಡುವಾಗ ನಮ್ಮ ಅಂತರಾತ್ಮ ಇರ್ತದೆ, ನಮ್ಮ ಮನಸ್ಸಾಕ್ಷಿ ಅದು ಕಠಿಣವಾಗ್ತದೆ. ಕಠಿಣವಾಗಲಿಕ್ಕೆ ನಾವು ಬಿಡಬಾರದು ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದು ಕಠಿಣವಾಗಲಿಕ್ಕೆ ಬಿಟ್ಟರೆ ಏನಂದರೆ ಅವರಿಗೆ ಒಂದು ದಿನ ಅವ್ರಿಗೆ ಗೊತ್ತಿಲ್ಲದೆ ನ್ಯಾಯ ತೀರ್ಪು ಬರುತ್ತದೆ. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಅವರಿಗೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ಒಳ್ಳೆಯದನ್ನು ದೇವರ ವಾಕ್ಯ ವಿಧೇಯತೆ ಎಂಬ ಒಳ್ಳೆ ಕ್ರಿಯೆ ನಮ್ಮ ಬೇಸರ ಮಾಡಿದರೆ ನಮಗೆ ಮಾನ, ಪ್ರಭಾವ, ನಿರ್ಲಯತೆ ಮತ್ತು ನಿತ್ಯವನ್ನು ಕೊಡ್ತಾನೆ. ಅದನ್ನು ಸ್ವಂತ ಇಚ್ಛೆಯಿಂದ ದೇವರ ವಾಕ್ಯವನ್ನು ಅನುಸರಿಸಿದೆ ಪಾಪವನ್ನು ಮಾಡುವುದಾದರೆ, ಅವಿಧೇಯರಾಗುವುದಾದರೆ ದೇವರ ಸೇವಕರಿಗೂ ಪ್ರತಿಯೊಬ್ಬರಿಗೂ ಪಕ್ಷಪಾತವಿಲ್ಲದೆ ದೇವರು ನ್ಯಾಯ ತೀರ್ಪು ಅಥವಾ ಶಿಕ್ಷೆ ತರುತ್ತಾನೆ ಎಂಬುದರ ಅಪೊಸ್ತಲರಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ನ್ಯಾಯ ತೀರ್ಪು ಎಂದರೇನು? ಕಷ್ಟಗಳು ಬರ್ತವೆ, ಸಂಕಟಗಳು ಬರ್ತವೆ, ವೇದನೆಗಳು ಬರ್ತವೆ, ದುಃಖಗಳು ಬರ್ತವೆ, ನಾನಾ ರೀತಿಯಲ್ಲಿ ಬರ್ತವೆ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ದೇವರಿಗೆ ಪಕ್ಷಪಾತವಿಲ್ಲ, ದೇವರ ಈ ಕೃಪೆಯನ್ನು ತಿರಸ್ಕಾರ ಮಾಡಬೇಡ, ನಿನ್ನ ಪಶ್ಚಾತ್ತಾಪದ ಮನಸ್ಸನ್ನು ಬದಲಾಯಿಸು, ಮಂಡತನವನ್ನು ಬಿಟ್ಟು ಬಿಡು, ದೇವರಿಗೆ ತಿರುಗಿಕೋ ಎಂಬುದಾಗಿ ಅಪೊಸ್ತಲ ಪೌಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಈಗ ನೀವು ಹೇಳಿದ್ರಿ ನ್ಯಾಯ ತೀರ್ಪು ಇದೆ. ಈಗ ನೀವು ಆ ಜನರು ಕೇಳ್ತಾರೆ, ಈಗ ಟಿ ವಿ ಮಾಧ್ಯಮ ಮುಖಾಂತರ ಅವರಿಗೆ ಭಯ ಹುಟ್ಟಿಸುವ ಸಂದೇಶ ಎಲ್ಲ ಇದು ಇಲ್ಲ. ಯಾಕಂದರೆ ನೋಡಿ, ನಾವು ನೋಡ್ತೇವೆ ಅದಕ್ಕೆ ಜ್ಞಾನೋಕ್ತಿ 29 ಅಧ್ಯಾಯದಲ್ಲಿ 1ನೇ ವಾಕ್ಯನ ಓದಿ ಅನಂತರ ನಾನು ನಿಮಗೆ ಅದರ ಅರ್ಥ ಹೇಳ್ತೇನೆ. ಅದರ ಬಗ್ಗೆ ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಕಿ ಪಕ್ಕನೆ ಮುರಿದು ಬೀಳುವನು. ನೋಡಿ, ಈಗ ನಾವು ಈ ಟಿ ವಿ ಮಧ್ಯದ ಜನರಿಗೆ ಯಾಕೆ ಹೇಳುವಂದರೆ, ದೇವರು ತುಂಬ ಸಲ ಆಗೋ ಟಿ ವಿ ಮಧ್ಯದ ಮುಖಾಂತರ, ವಾಕ್ಯದ ಮುಖಾಂತರ, ಅವರ ಮನಸ್ಸಾಕ್ಷಿ ಮುಖಾಂತರ, ಅದಕ್ಕೆಲ್ಲೋ ಸರಿ ಪ್ರವಾದನೆ ಮುಖಾಂತರ ಆಗ್ಬೋದು, ಅದಕ್ಕೆಲ್ಲೋ ಪ್ರವಾದಿಗಳು ಎಂಬ ದೇವರ ಸೇವಕರು ಬಿಟ್ಟು ದೇವರು ತುಂಬ ಸಲ ವಾಕ್ಯದ ಗದರಿಸುವಾಗ ಒಂದೇ ವೇಳೆ ಅವನು ಮಾನಸಂತರ ಪಡೆದಿದ್ದರೆ ಏಳದಾಗೆ ಪಕ್ಕನಿಂದ ಗೊತ್ತಿಲ್ಲದೆ ಅವನು ಮುರಿದು ಬೀಳುತ್ತಾನೆ. ಅದಕ್ಕೆ ನಾವು ದೇವರ ವಾಕ್ಯದ ನಾವೇನು ಮಾಡಿ ಈ ದಿನ ಇರುವ ತನಕ ಒಬ್ಬರೊಬ್ಬರನ್ನು ಎಚ್ಚರಿಕೆ ಕೊಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತಾರೆ. ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಮತ್ತು 13ನೇ ವಾಕ್ಯ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ
ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮ ಒಳಗಡೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ನೋಡಿ, ಅಪಪ್ರತೆ ಪಾಪ ಏನು ಮಾಡ್ತದೆ, ಮನುಷ್ಯರ ಹೃದಯವನ್ನು ಮೋಸಗೊಳಿಸ್ತದೆ. ಅದಕ್ಕೆ ಮನುಷ್ಯರ ಮೋಸ ಹೋಗದಾಗೆ ಹೃದಯ ಕಠಿಣ ಈ ಹೊತ್ತು ಅಂದರೆ ಪ್ರತಿದಿನವೂ ದೇವರ ವಾಕ್ಯದ ಮುಖಾಂತರ ನಾವು ಒಬ್ಬೊಬ್ಬರು ಎಚ್ಚರಿಸಿ ಕೊಡಬೇಕು, ಅವರಿಗೆ ಹೇಳಬೇಕು ಪಾಪಕ್ಕೆ ಶಿಕ್ಷೆ ಉಂಟೇ ಉಂಟು. ಅದೇ ಸಮಯ ದೇವರು ಸ್ವಲ್ಪ ತೆಗೆದುಕೊಳ್ತಾರೆ. ಯಾಕೆ ಅದು ಹೊಸ ನಂಬಿಕೆಯಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಲೆಗಳಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿ ನಿಮಗೆ ದೇವರು ಕೂಡಲೇ ನಾಯ್ತು ಬರ ಮಾಡೋದಿಲ್ಲ, ಅದೇ ಬರುತ್ತದೆ, ಗ್ಯಾರಂಟಿ ತಪ್ಪೋದಿಲ್ಲ. ಅದಕ್ಕೆ ಅಪೋದ ಪೌಲ್ ಅಂತಾನೆ ನಮ್ಮ ಮಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಬಿಟ್ಟು ಏನು ಅನ್ಬೇಕು, ಕೂಡಲೇ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಈಗ ಯೇಸು ಸ್ವಾಮಿ 2020 ವರ್ಷಗಳ ಹಿಂದೆ ಗುರುಜಿಯಲ್ಲಿ ಮಾಡಿ ಮುಗಿಸಿದ್ದಾನೆ. ಹೌದು, ಆಯ್ತಾ. ನಾವು ಯೇಸುವನ್ನು ಸ್ವೀಕರಿಸುವಾಗ ನಮ್ಮ ಪಾಪಗಳೆಲ್ಲ ಹೋಯ್ತು. ಆಯ್ತಾ. ಹೀಗೆ ಹೇಳ್ತಾರೆ. ಮತ್ತೆ ಮುಂದೆ ನೀವು ಹೇಗೆ ಜೀವಿಸಿದ್ರು ನೋ ಪ್ರಾಬ್ಲಮ್ ಅಂತ ಹೇಳುವವರು ಇದ್ದಾರೆ. ಅಥವಾ ಕೆಲವರಿಗೊಂದು ಸಂದೇಶ ಅಂದರೆ ಒಂದು ಸಂದೇಶ ಅಲ್ಲ, ಸಂದೇಹ ಏನಂದರೆ ಯೇಸು ಸ್ವಾಮಿ ಎಲ್ಲ ಮಾಡಿ ಮುಗಿಸಿದ್ದಾರೆ ಕುರ್ಚಿಯಲ್ಲಿ, ಇನ್ನು ಏನು ನಾವು ಈ ರೀತಿಯಾಗಿ ಜೀವಿಸಬೇಕು, ಯಾಕೆ ಇನ್ನು ಭಯದಲ್ಲಿ ಯಾಕಂದರೆ ಒಂದು ರೀತಿ ಇದರಲ್ಲಿ ಹೋಗಬೇಕು ಅಂತ. ಇದಕ್ಕೇನು ಹೇಳ್ತೀರಾ? ದೇವರ ವಾಕ್ಯ ಅತಿ ಸ್ಪಷ್ಟ ಹೇಳ್ತಿದೆ. ಹೌದು, ನೀರಿನಲ್ಲಿ ಮುಳುಗಿ ದೀಕ್ಷೆನ ತೆಗೆದುಕೊಳ್ಳುವಾಗ ಅವನ ಪೂರ್ವದಿಂದ ಮಾಡಿದ ಎಲ್ಲ ಪಾಪ ಆ ದಿನ ತಂಗೆ ಎಲ್ಲ ಪಾಪ ಯೇಸು ರಕ್ತ ತೊಳೆದು ಬಿಟ್ಟು ದೇವರು ಅದನ್ನು ತೆಗೆದು ಬಿಟ್ಟಿದ್ದಾನೆ. ಆ ಅಪರಾಧ ಪಟ್ಟಿಯನ್ನು ದೇವರು ರದ್ದು ಮಾಡಿ ಬಿಟ್ಟಿದ್ದಾನೆ. ಅದು ನೀರಿನ ದೀಕ್ಷೆ ತಗೊಳ್ಳುವಾಗ ಅವನು ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಏನಂದರೆ ಇವತ್ತಿನಿಂದ ನಾನು ಹೊಸಬರಾಗಿ ನಡೆದುಕೊಳ್ಳುತ್ತೇನೆ ಎಂಬುದಾಗಿ ಏನು ಮಾಡಿದ್ದಾನೆ, ದೇವರ ಮುಂದೆ, ಸಭಾಪಾಲಕರ ಮುಂದೆ, ದೇವರ ವಿಶ್ವಾಸಗಳ ಮುಂದೆ, ಸಹಿತ ಮುಂದೆ ಅವನು ಮಾತು ಕೊಟ್ಟಿದ್ದಾನೆ. ಅದಕ್ಕೆ ಅವನು ನೀರಿನ ದೀಕ್ಷೆ ತಗೊಂಡಿದ್ದಾನೆ. ಈ ಮಾತು ಕೊಟ್ಟ ದಿನದಿಂದ ಯಾವಾಗ ನೀರಿನ ದೀಕ್ಷೆ ತಗೊಂಡು ಆ ದಿನ ಅವನು ನೂತನ ಸೃಷ್ಟಿ ಆಗ್ತಾನೆ, ಅಂದರೆ ನೂತನ ವ್ಯಕ್ತಿ ಆಗ್ತಾನೆ. ಆ ದಿನದಿಂದ ಅವನು ಮಾಡುವ ಪ್ರತಿ ಪಾಪಗಳನ್ನು ಅದೇ ದಿನ ಅವನು ತನ್ನ ಜೀವಿತವನ್ನು ವಾಕ್ಯದ ಮುಖಾಂತರ ಪರಿಶೋಧಿಸಿ ಅವನು ಪಶ್ಚಾತ್ತಾಪ ಪಡೆದಿದ್ದರೆ ಆ ಪಾಪಗಳು ಉಳಿದುಕೊಳ್ಳುತ್ತವೆ. ಒಂದು ವೇಳೆ ಅವನು ಮತ್ತು ದೇವರಾತ್ಮ ಏನು ಮಾಡ್ತಾನೆ, ಅವನು ವಾಕ್ಯದ ಮುಂದೆ ಮಾತನಾಡುತ್ತಾ ಗದರಿಸ್ತಾ ಎಚ್ಚರಿಸಿಕೊಡ್ತಾ ಇರ್ತಾನೆ. ಅವನು ಅಂದಿನಿಂದ ಮಾಡಿದ ಪಾಪಗಳು ಒಂದಿನ ಸಮಯ ಕೇಳದಿರುವುದರೆ ಅವನ ನ್ಯಾಯತೀರ್ಪು ಬರುತ್ತದೆ ಎಂಬುದಾಗಿ ಹೊಸ ಒಡಂಬಡಿಕೆ ಅತಿ ಸ್ಪಷ್ಟವಾಗಿ ಸ್ವಸ್ಥ ಬೋಧನೆ ಹೇಳುತ್ತದೆ. ಅದು ಸುಳ್ಳು ಬೋಧಕರು ಏನು ಹೇಳ್ತಾರೆ, ಅದು ದೇವರ ವಾಕ್ಯ ಒಪ್ಪುವುದಿಲ್ಲ. ಯೇಸು ಅಂಗೀಕಾರ ಮಾಡುವಾಗ ನೀರು ಮುಳಿದ್ರೆ ಹೌದು ಎಲ್ಲ ಪಾಪಗಳು ಪರಿಹಾರವಾಯಿತು, ನಾವು ನೂತನ ಸೃಷ್ಟಿ ಆಗಿದ್ದೇವೆ. ಆ ದಿನದಿಂದ ಲೆಕ್ಕ ಪತ್ರ ಬರೆಯಲ್ಪಡುತ್ತದೆ. ಹೊಸ ವ್ಯಕ್ತಿಯಾಗಿ ನೀನು ಏನು ಹೇಗೆ ಜೀವಿಸಿದೆ ದೇವರು ಲೆಕ್ಕಕೊಳ್ಳುತ್ತಾನೆ. ಅದಕ್ಕೆ ನಾವು ಪ್ರತಿದಿನ ನಾವು ಜೀವಿತವನ್ನು ಪರೀಕ್ಷಿಸುವರಾಗಬೇಕು, ಶೋಧಿಸುವರಾಗಬೇಕು. ಅಥವಾ ಅಟ್ಲೀಸ್ಟ್ ಆದಿತ್ಯ ದಿವಸ ದೇವರು ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಪಾಲುರಾಗುವಾಗ ಅಲ್ಲಿ ಒಂದು ಸಮಯ ಕೊಟ್ಟಿದ್ದಾನೆ. ನೋಡಿ ಎಷ್ಟು ನಮ್ಮ ದೇವರ ಕೃಪೆಯಲ್ಲೂ ಉಂಡ್ರಿ. ಈಗ ಕೆಲವರು ಹೇಳ್ತಾರೆ ಯಾವುದು ಬಿಸಿ ಇದ್ದೇನೆ ಪಾಸ್ಟರ್, ನಿಜವಾಗಿ ಅಂದರೆ ಸಮಯ ಇಲ್ಲ. ಬಿಸಿ ಒಂದು ಅಲ್ಲ, ಕೆಲವರಿಗೆ ಹೇಳ್ತಾರೆ ಬೈಬಲ್ ಸಮಯ ಇಲ್ಲ, ಓಡಿಟ್ಟದ್ದು ಆಯಿತು, ಅವ್ರಿಗೆ ನಾನೊಂದು ಎಕ್ಸ್ಕ್ಯೂಸ್ ಕೊಡೋದು. ಆದಿತ್ಯ ದಿವಸದ ಒಂದು ದಿನ ಕೊಟ್ಟಿದ್ದಾರೆ. ಕೆಲವು ಸಭೆಯಲ್ಲಿ ಪ್ರತಿ ಆದಿತ್ಯ ರೊಟ್ಟಿ ದ್ರಾಕ್ಷಿ ಇಡ್ತಾರೆ, ಕೆಲವು ತಿಂಗಳು ಒಂದ್ರೆ ಏನೇ ಇಲ್ಲ, ತಿಂಗಳು ಒಂದು ಸಲ ಟಾವರಿಗೆ ಅದೇ ಆ ರೊಟ್ಟಿ ಮತ್ತು ದ್ರಾಕ್ಷಿ ಪಾಲುರಾಗುವಾಗಲೂ ಅವ್ರಿಗೊಂದು ಚಾನ್ಸ್ ಕೊಡ್ತಾನೆ. ಏನು ಆವತ್ತು ತಮ್ಮ ವ್ಯಕ್ತಿಗತ ಜೀವಿತವನ್ನು ಪರೀಕ್ಷೆ ಮಾಡೋದಕ್ಕೆ ಪರೀಕ್ಷಿಸೋದು. ಆ ಒಂದು ಸಮಯದಲ್ಲಿ ಆ ಒಂದು ಪರೀಕ್ಷೆ ಅವರು ಮಾಡದೇ ಆದರೆ ಪಾಲುರಾಗೋದಾದರೆ 100% ದೇವರ ಶಿಕ್ಷೆಗೆ ಅವರು ಗುರಿಯಾಗುತ್ತಾರೆ ಅಲ್ವ. ಇಲ್ಲಿ ಜೀವಸ್ವರೂಪನ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆ ಅಂದರೆ ದೇವರ ಪ್ರತಿ ವಾಕ್ಯವನ್ನು ಯಾರು ನಂಬುತ್ತಾರೆ ಅವರು ದೇವರಾಗ್ತಾರೆ. ನೋಡಿ, ನಂಬಿಕೆ ಬಹುವಚನ, ನೋಡಿ ಏಕವಚನ ಅಲ್ಲ, ನಂಬಿಕೆ ಪದ ಏಕವಚನ, ಬಹುವಚನ. ನಂಬಿಕೆ ವಿಧೇಯತೆ, ನಂಬಿಕೆ ಮಾಡುವವರು ವಿಧೇಯತೆ, ಅಪನಂಬಿಕೆ ಮಾಡುವವರು ವಿಧೇಯರಾಗುವುದಿಲ್ಲ. ಅದಕ್ಕೆ ಕೆಲವರು ಮತ್ತೆ ವಾಕ್ಯ ಕೇಳುತ್ತಾರೆ, ಈಗ ಟಿ ವಿ ಮಾಧ್ಯಮದ ಮುಖಾಂತರ ಕೇಳುತ್ತಾರೆ, ಸಂದೇಶದ ಮುಖಾಂತರ ಕೇಳುತ್ತಾರೆ, ನಂಬುವುದಿಲ್ಲ. ಅದು ಅಪನಂಬಿಕೆ. ಅಪನಂಬಿಕೆ ಇದ್ದ ಏನು ಮಾಡ್ತಾರೆ, ಅವರ ವಾಕ್ಯ ಅವಿಧೇಯರಾಗ್ತಾರೆ. ಅದು ನಂಬಿಕೆ ಮಾಡೋರು ವಿಧೇಯರಾಗೇ ಆಗ್ತದೆ. ಅಪನಂಬಿಕೆ ಬರೋದಾಗೆ ನಾವು ಏನು ಮಾಡಬೇಕು, ದೇವರ ವಾಕ್ಯದಿಂದ ಒಬ್ಬೊಬ್ಬರು ಪ್ರತಿದಿನ ಎಚ್ಚರಿಸ್ತಾ, ಬೋಧಿಸುತ್ತಾ, ಪ್ರವಚನೆ ಮಾಡುತ್ತಾ, ಉತ್ತಮ ಮಾಡ್ತಾ ಇರಬೇಕು. ಯಾಕಂದರೆ ನಮ್ಮ ಹೃದಯವು ಅಪನಂಬಿಕೆ ಒಳಗೆ ಬರಬಾರ್ದು, ಮೋಸ ಹೋಗ ಕಠಿಣರಾಗಬಾರದು. ಒಂದೇ ಕಠಿಣರಾಗುವುದಾದರೆ ದೇವರ ನ್ಯಾಯತೀರ್ಪು ಬರುವುದು ಗ್ಯಾರಂಟಿ ಇದೇ ಭೂಮಿಯಲ್ಲಿ ಬರುತ್ತದೆ. ಇಲ್ಲಿ ನಿಮ್ಮೊಳಗೆ ಒಬ್ಬೊಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಬರುವ ತನಕ ಪ್ರತಿ ನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿ ಅಂತೇಳಿ ಎಚ್ಚರಿಸಿ ಕೊಡಲೇಬೇಕಲ್ಲ. ಹೌದು, ಕೊಡಲೇಬೇಕು. ಅದು ನಮ್ಮ ಕರ್ತವ್ಯ.
ಸಭಾ ಪಾಲಕರು ನಮ್ಮ ಕರ್ತವ್ಯ. ಈ ಟಿ ವಿ ಮಾಧ್ಯಮದವರು ಕೊಟ್ಟ ನಮ್ಮ ಸಂದರ್ಭದಲ್ಲಿ ನಾವು ಹೆಸರು ಕೊಡಲೇಬೇಕು, ಅದು ತಪ್ಪಲ್ಲ. ಭಯ ನೋಡಿ, ಇದು ಭಯ ನಿಜ ಭಯವಾಗಿದೆ. ಅಂದರೆ ಪಾಪ ಮಾಡಿದರೆ ಶಿಕ್ಷೆ ಉಂಟು, ತಪ್ಪಿಸಲಿಕ್ಕೆ ಆಗೋದಿಲ್ಲ. ನೋಡಿ ಮೌಜಿಗೆ ಯಾವ ರೀತಿ ನೋಡಿ, ಈಗ ದೇವರ ಸೇವಕನು ದೇವರ ಸೇವಕನ ಸುನ್ನತಿ ಮಾಡಲಿಲ್ಲ. ಹೌದು, ದೇವರೊಟ್ಟಿಗೆ ಸುನ್ನತಿ ಅಂದರೆ ದೇವರೊಟ್ಟಿಗೆ ಮಾಡಿದಂಥ ಒಡಂಬಡಿಕೆ, ಆ ಒಡಂಬಡಿಕೆಗೆ ಒಳಗಾಗಲಿಲ್ಲ. ಅವ್ನು ನೋಡಿ ಕೂಡಲೇ ದೇವ್ರು ಬಂದನು. ಅದೇ ಹೆಂಡತಿ ಮಧ್ಯಸ್ಥಿಗೆ ಬಂದು ದೇವತೆ ಕೇಳಿದ ನಿಮಿತ್ತವಾಗಿ ಅವಳು ಮಾಡಿದ ನಿಮಿತ್ತವಾಗಿ ದೇವ್ರು ಉಳಿಸಿದನು ಅಲ್ವಾ. ಹಾಂ, ಚಿಪ್ಪುರಾಳ ಒಂದು ಹೌದು, ಒಂದು ಬುದ್ಧಿವಂತಿಕೆ. ಮತ್ತು ಅವಳು ತನ್ನ ಗಂಡನಿಗೋಸ್ಕರ ವಿದ್ಯಾಭ್ಯಾಸ ಮಾಡಿ ನಿಮಿತ್ತವಾಗಿ ಆ ಡೆಕ್ ಸ್ಟಡಿ ಮಾಡುವಾಗ ಅಲ್ಲಿ ಬರೀಬಿಟ್ಟು ಆ ಚಿಪ್ಪರು ಉಂಟ ದೇವತೆ ಕೇಳಿದಂತೆ, ದೇವ್ರು ಯಾಕೆ ನನ್ನ ಗಂಡನ ಕೊಲ್ಲುವುದಕ್ಕೆ ಬಂದಿದ್ದೆ, ಯಾಕೆ ನನ್ನ ಗಂಡ ಒಂದು ಅಂದರೆ ಈಗ ಪ್ರಾಣ ಹೋಗೋ ನೋಡಿ ಒದ್ದಾಡ್ತಾರಲ್ಲ, ಯಾಕೆ ಅವನು ಆಗ ದೇವರ್ತಾನೆ, ನಿನ್ನ ಗಂಡ ನನ್ನ ಆಜ್ಞೆಯನ್ನು ಅವನು ಮಾಡಲಿಲ್ಲ, ಸುನ್ನತಿ ಮಾಡಲಿಲ್ಲ, ಮಾಡಬೇಕದು. ಈಗ ಅವಳು ಮಾಡಿದ ನಿಮಿತ್ತವಾಗಿ ದೇವರು ಉಳಿಸಿದರು ನೋಡಿ. ಅಂದರೆ ಮತ್ತೊಂದು ಚಿಪ್ಪೂರಳ ವಿಷಯದಲ್ಲಿ ಹೇಳುವುದಾದ್ರೆ ಒಂದು ಆ ಸ್ತ್ರೀ ಮಗಳಿಗೆ ದೇವರ ಒಂದು ದರ್ಶನ ಆಗ್ಬೇಕು, ಅವಳು ಎಷ್ಟು ಪ್ರಾರ್ಥನೆ ಮಾಡಿದಾಳೆ ಅವಳು ಗಂಡನಿಗಾಗಿ, ಆಯ್ತಾ ಅಲ್ವಾ. ಅಂದ್ರೆ ಒಂದು ಪ್ರಾರ್ಥನಾ ವೀರರು ಬೇಕೇ ಅಂತ ಬೇಕು ಅಲ್ವಾ. ಆಗ ಒಂದು ಕುಟುಂಬದಲ್ಲಿ ಒಂದು ಗಂಡನಿಗೆ ಆಗಲಿ ಹೆಂಡತಿ ಆಗಲಿ ಮಕ್ಕಳಿಗೆ ಏನು ಬರುವಾಗ ಒಬ್ಬರೊಬ್ಬರು ಮಧ್ಯಸ್ಥಿಕೆ ಬಂದು ಬೇಡುವರಾಗಬೇಕು. ಅವರಿಗೆ ದೂರತೆ ಇರುವುದಲ್ಲ, ಹಾಗೆ ಅವ್ರ ಕುಟುಂಬನ ಉಳಿಸ್ಕೊಳ್ಬೇಕು. ಕೆಲವರು ಹೆಂಡತಿ ಗಂಡನೇ ದೂರತಿಲ್ಲ, ಗಂಡನಿಗೋಸ್ಕರ ಹೆಂಡತಿ ಮಧ್ಯಸ್ಥಿಕೆ ಬರಬೇಕು, ಹೆಂಡತಿ ಗಂಡ ಮಧ್ಯೆಗೆ ಒಬ್ಬರೊಬ್ಬರು ಮಧ್ಯಸ್ಥಿಕೆ ಬರ್ತೇವ. ನನ್ನ ಗಂಡನನ್ನು ಉಳಿಸಬೇಕು, ನನ್ನ ಹೆಂಡತಿಗಳಿಗೆ ಪ್ರಾರ್ಥನೆ ಮಾಡಿ ದೇವರ ಆತ್ಮನ್ನು ತೋರಿಸ್ಕೊಳ್ಳಿ. ಯಾಕೆ ನೋಡಿ, ಕಾರಣವಿಲ್ಲದೆ ನ್ಯಾಯ ತೀರ್ಪು ಬರ್ತದಾ? ಇಲ್ಲ, ಬರುವುದಿಲ್ಲ. ಕಾರಣ ಆಗ ದೇವರು ತೋರಿಸ್ತಾರೆ. ಆಗ ಅದಕ್ಕೆ ಕೂಡಲೇ ಯಾರೊಬ್ಬರಾದರೂ ನೋಡಿ, ಈಗ ಆ್ಯಕ್ಚುಲಿ ಸುನ್ನತಿ ಮಾಡೋ ಪುರುಷರ ಡ್ಯೂಟಿ, ಆದರೆ ಆ ಮೂಮೆಂಟಲ್ಲಿ ಅವಳು ಮಾಡಿ ನಿಮಿತ್ತ ದೇವರ ಕೃಪೆ ಅಲ್ಲಿ ಸಿಕ್ಕಿತ್ತು. ಹೊಸ ಮಟ್ಟಕ್ಕೆ ಹಾಗೆ ದೇವರು ಎಂದಿಗೂ ವಚನ ಬದಲಿಸೋದಿಲ್ಲ. ಖಾಲಿ ಹೊಸ ಮಟ್ಟಕ್ಕೇನು ಕೃಪೆ ಇದ್ದಂತೆ ತುಂಬ ಸಮಯದಲ್ಲಿ ಕೊಡುತ್ತಾರೆ, ತುಂಬ ಸಮಯ ಕೊಡ್ತಾರೆ. ತುಂಬ ಅಂದರೆ ಕೆಲವು ತುಂಬ ಸಮಯ ಕೊಡ್ತಾರೆ. ಆಗ್ಬೋದು ನಾನು ಸ್ಟಡಿ ಮಾಡಿದ ಪ್ರಕಾರ, ದೇವ್ರ ಸ್ಟಡಿ ಮಾಡ್ತೇನೆ, ನಾನು ಮಾಡಿದ ಪ್ರಕಾರ ರೂಪಾಂತರವರೆಗೂ ಟೈಮ್ ಕೊಡ್ತಾರೆ ದೇವರು. ರೂಪಾಂತರವರೆಗೂ ಟೈಮ್, ರೂಪಾಂತರ ತನಕ ಅವರು ಒಂದೇ ಪಡೆ ಅವ್ರು ಟ್ರಿಬ್ಯುಲೇಷನಲ್ಲಿ ಒಂದೇ ರಕ್ತ ಸಾಕ್ಷಿ ಆಗಬೇಕು, ತುಂಬ ಕಠಿಣ ಹಿಂಸೆಗೆ ಹೋಗಬೇಕು. ಒಂದು ರೂಪಾಂತರ ಒಳಗೆ ಯಾರಾದರೂ ಅವರಿಗೆ ಮಧ್ಯೆ ಪ್ರಾರ್ಥನೆ ಮಾಡಿದವರು ರೂಪಾಂತರ ಒಳಗೆ ಅವರು ಶಿಕ್ಷೆ ಬರುವಾಗ ಸಡನ್ನು ಬರ್ತದೆ. ಅದಕ್ಕೆ ವಾಕ್ಯ ನೋಡುವ ನಾವು. ನಾನುಕ್ತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 22ರಿಂದ ಓದಿ, 22ನೇ ವಾಕ್ಯದಿಂದ ಮೂಢರೇ 20ನೇ ವಾಕ್ಯ. ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ, ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು, ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು. ನನ್ನ ಗದರಿಕೆಯನ್ನು ಕೇಳಿ ತಿಳಿದುಕೊಳ್ಳಿರಿ. ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದಾಗ ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ವಿಪತ್ತಿನಲ್ಲಿ ಪರಿಹಾಸ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರೂ ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಆದರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನು ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಇಲ್ಲಿ ನೋಡಿ, ದೇವರು ಇವತ್ತು ಮಾತನಾಡ್ತಾನೆ, ಟಿ ವಿ ಮಾಧ್ಯಮದ ಮುಖಾಂತರ ಮಾತನಾಡ್ತಾನೆ. ಅನೇಕ ಟಿ ವಿ ಮಾಧ್ಯಮದಿಂದ ಈ ವಾಕ್ಯ ಕೇಳುವಾಗ ದೇವರ ತಾನೆ ಜ್ಞಾನ. ಈಗ ನೋಡಿ, ಈ ವಾಕ್ಯ ಕೇಳಿದ ಮುಖಾಂತರ ಏನು ಸಿಗ್ತದೆ? ಯುಕ್ತಿ ಅಂದರೆ ಈ ವಾಕ್ಯ ನಾವು ವಿವರಣೆ ಮಾಡುವಾಗ ಜ್ಞಾನ ಸಿಗ್ತದೆ ಅಲ್ಲ. ಈ ಜ್ಞಾನ ಇಂಪಾರ್ಟೆಂಟ್. ಈಗ ನೋಡಿ, ಎಷ್ಟೋ ಸರಿ ನಾವು ವಾಕ್ಯ ಓದಬಹುದು, ಆದರೆ ಓದಿದ್ದರೆ ನಮಗೆ ಜ್ಞಾನ ಬರೋದಿಲ್ಲ. ವಿವರಣೆಯಿಂದ ನಮಗೆ ಜ್ಞಾನ ಸಿಗ್ತದೆ ಅಲ್ಲ. ಈಗ ಈ ಜ್ಞಾನ ಸಿಗುವಾಗ ಏನು ಮಾಡಬೇಕು? ನಾವು ಜ್ಞಾನವನ್ನು ಹೊಂದಿಕೊಳ್ಳಬೇಕು. ಆ ವಾಕ್ಯ ತಿಳುವಳಿಕೆನು ಅಂದರೆ ವಾಕ್ಯ ಅರ್ಥ ಮಾಡಬೇಕು. ಈಗ ನೋಡಿ, ಕೆಲವರಿಗೆ ವಾಕ್ಯ ಅರ್ಥ ಆಗೋದಿಲ್ಲ. ಅದಕ್ಕೆ ದೇವರು ಇವತ್ತು ನಮಗೆ ಏನು ಮಾಡಿಕೊಟ್ಟಿದ್ದಾರೆ? ಸಭೆಯಲ್ಲಿ ಸಭಾಪಾಲಕರು, ಬೋಧಕರು, ಅಪೊಸ್ತಲರು, ಪ್ರವಾದಿಗರು ಇಲ್ಲಿ ಇಟ್ಟಿದ್ದಾನಲ್ಲ. ಯಾಕೆ? ನಮ್ಮ ಕೆಲಸ ಏನು? ನಮ್ಮ ಜನರಿಗೆ ದೇವರ ವಾಕ್ಯವನ್ನು ಅರ್ಥವಾಗುವ ರೀತಿಯಲ್ಲಿ ತಿಳಿಸುವ ಒಂದು ಸೇವೆ ಕೊಟ್ಟಿದ್ದಾರಲ್ಲ. ಈ ತಿಳುವಳಿಕೆಯನ್ನು ಅವ್ರು ಕೇಳಿ ವಿದ್ಯರಾಗಬೇಕು ದೇವರು ಇರ್ತದಲ್ಲ. ಹಾಗೆ ಮಾಡಿದರೆ ಗೊತ್ತಿಲ್ಲದೆ ನೋಡಿ, ಏನು ಕೇಡು ಬರುವಾಗ ಅಥವಾ ಮರಣ ಬರುವಾಗ, ಕಾಯಿಲೆ ಬರುವಾಗ ಗೊತ್ತುಂಟು ಬರ್ತದ? ಇಲ್ಲ. ಸಡನ್ನಾಗಿ ಬರ್ತದೆ. ಅದಕ್ಕೆ ಆ ಗಳಿಗೆ ಬರಬಾರದಾದರೆ ನಾವು ಇವತ್ತು ಪ್ರತಿದಿನ ನಮ್ಮ ಆತ್ಮದಲ್ಲಿ ಪಾಪ ಮೋಸ ಹೋಗದಂತೆ, ಅಂದರೆ ಪಾಪ ಮೋಸ ಮಾಡ್ತದೆ, ಪಾಪ ನಮ್ಮದು ಕಠಿಣ ಮಾಡ್ತದೆ. ಮತ್ತು ಪಾಪ ಏನು ಮಾಡ್ತದೆ? ಕಿವಿಯನ್ನು
ಆತ್ಮಿಕವನ್ನು ಮುಚ್ಚಿಬಿಡ್ತದೆ. ಅದಕ್ಕೆ ನಾವು ಹಾಗೆ ಆಗದೆ ನಾವು ವಾಕ್ಯ ಓದಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ವಿಧೇಯರಾಗಬೇಕು. ಒಂದೇ ಮಾಡದಿದ್ದರೆ ನ್ಯಾಯ ತೀರ್ಪು ತಪ್ಪುವುದೇ ಇಲ್ಲ. ಕೆಲವರು ಬೇಗ ನೆನಪಿಡ್ರಿ, ಕೆಲವರು ತಡ, ಅದೇ ಬಂದೇ ಬರುತ್ತದೆ. ಯಾರ ನೇಮ ಅಂತೂ ತಪ್ಪುವುದೇ ಇಲ್ಲ. ಹಾಗೆ ದೇವರ ಮಕ್ಕಳಿಗೆ ನ್ಯಾಯ ತೀರ್ಪು ಇದೆ ಅಂತ ಉಂಟು. ಅಪ್ಪೊಸ್ಲ ಪೇತ್ರನು ಹೇಳ್ತಾನೆ, ಪೌಲನು ಹೇಳ್ತಾನೆ. ನಿಮಗೆ ವಾಕ್ಯ ನಾನು ತೋರಿಸ್ತೇನೆ. ಓಕೆ. ಯಾಕೆಂದ್ರೆ ಉಂಟಂದರೆ ದೇವರ ಮಕ್ಕಳಿಗೆ ನಿತ್ಯ ನರಕವಿಲ್ಲ, ನರಕದ ಶಿಕ್ಷೆ ಇಲ್ಲ ನಮಗೆ ಇಲ್ಲಿ ಉಂಟು. ಯಾಕೆಂದರೆ ಯೇಸು ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಕರ್ತನ ಸಭೆಯಲ್ಲಿ ನಂಬಿಕಸ್ಥರಾಗುವವರಿಗೆ ನರಕದ ನ್ಯಾಯ ತೀರ್ಪಿಲ್ಲ. ಅದೇ ಇಲ್ಲಿ ಪಾಪ ನ್ಯಾಯ ತೀರ್ಪು ಉಂಟೇ ಉಂಟು ಅಲ್ವಾ? ಇಲ್ಲಿ ಆಗದಿದ್ದರೆ ರಾಪ್ಚರ್ನಲ್ಲಿ ಕೈ ಬಿಡಲು ಅಲ್ಲಿ ಆದರೂ ಉಂಟು ಅಲ್ಲ. ಅಂದರೆ ನೀತಿ ಅನುಸಾರವಾಗಿ ಜೀವಿಸಿದ್ರೆ, ಪರಿಶುದ್ಧತ್ವದಲ್ಲಿ ಜೀವಿಸದಿದ್ರೆ. ಹೌದು. ಈಗ ಈ ಒಂದು ಜೀವಿತದಲ್ಲಿ ಹೋಗುವಾಗ ಅವರಿಗೆ ಶುಭ ಕೃಪೆಗಳು ಹಿಂಬಾಲಿಸ್ತದ? ಪಾಪ ಇಲ್ಲ, ಬರುವುದಿಲ್ಲ. ಶ್ರಮ ಸಂಕಟಗಳು ಬರ್ತವೆ, ಮೇಲಿನ ಮೇಲೆ ಶೋಧನೆ, ಕಷ್ಟ, ಆಪತ್ತುಗಳು, ದುರ್ಮರಣಗಳು, ದುರ್ಘಟನೆಗಳು, ರೋಗಗಳು ಬರ್ತಾ ಇರ್ತವೆ. ಅವರಿಗೆ ಯಾಕೆ ಗೊತ್ತಾಗುತ್ತೆ, ಬರ್ತಾ ಇರ್ತವೆ. ಅಂದರೆ ಅವರು ಜೀವಿತವನ್ನು ಪರೀಕ್ಷಿಸ್ಕೊಳ್ಬೇಕು. 29ನೇ ಜ್ಞಾನೋಕ್ತಿಯಲ್ಲಿ ಹೇಳಿದ ಹಾಗೆ ಅಲ್ವಾ? ಹೌದು. ಗದರಿಕೆ ಗದರಿಸಿದರು ತಗ್ಗದವನು ಹೇಳದಾಗೆ ಪಕ್ಕಲ್ಲಿ ಬಿದ್ದು ಬೀಳ್ತಾನೆ. ಅದಕ್ಕೆ ವಾಕ್ಯ ದೇವರು ಗದರಿಸಿ ಹೇಗೆ ಡೈರೆಕ್ಟಾಗಿ ಗದರಿಸಿಲ್ಲ, ಸೇವಕರ ಬಂದು ಬೆತ್ತದ ಹೊಡೆಯುವುದಿಲ್ಲ. ವಾಕ್ಯ ನಮ್ಮನ್ನು ಹೊಡೆಯುತ್ತದೆ, ವಾಕ್ಯ ನಮ್ಮನ್ನು ಗದರಿಸ್ತದೆ. ವಾಕ್ಯ ನಮ್ಮನ್ನು ಖಂಡಿಸುವಾಗ ಹೌದೇ ದೇವ ನನಗೆ ಮಾತನಾಡಿದ್ದು. ನಾವು ಸೇವಕರು ಇದ್ದಿಲ್ಲದಲ್ಲ, ನೀನು ಸೇವಕರು ನನಗೆ ಡೋಸ್ ಕೊಟ್ಟು ಕೇಳ್ತಾರೆ ಪಾಸ್ಟರ್ ಬೇಕೆಂದು ನನಗೆ ಡೋಸ್ ಕೊಟ್ಟರು. ನಮಗೆ ಡೋಸ್ ಕೊಟ್ಟು ಕೆಲಸ ಉಂಟ ಏನೇ? ನಿಮಗೆ ಡೋಸ್ ಕೊಟ್ಟು ಏನು ಸಂಬಳ ಕೊಡ್ತಾರಾ? ಇಲ್ಲ. ನಮ್ಮ ಕೆಲಸ ಏನು? ದೇವರ ಆತ್ಮನು ನಮಗೆ ಮಾತನಾಡುವಾಗ ಪ್ರೇರಣೆ ಕೊಡ್ತಾನೆ. ನಾವು ಕೆಲವು ಒತ್ತಿ ಇಳ್ತೀವಿ. ಯಾಕಂದರೆ ಕೆಲವರ ಜೀವಿತದಲ್ಲಿ ಪಾಪ ಇದ್ದ ನಿಮಗೆ ದೇವರ ಆತ್ಮನ ಏನು ಮಾಡ್ತಾರೆ, ನಮಗೆ ಪ್ರೇರಣೆ ಕೊಡುವಾಗ ನಾವೇನು ಮಾಡ್ತೇವೆ, ಒತ್ತಿ ಇಳ್ತೇವೆ. ಯಾಕಂದರೆ ಅವರಿಗೆ ಅದು ತಾಗಬೇಕು ಮತ್ತೆ ಅಲ್ಲ? ಹೌದು. ಅಂದರೆ ಅವರು ಮಾನಸಾಂತರಕ್ಕೊಂದು ಒಂದು ದಾರಿ ಆಗಬೇಕು, ಅವರ ಮೇಲೆ ದ್ವೇಷದಿಂದ ಅಲ್ಲ. ಹೌದು. ಈಗ ಅವರು ಅದನ್ನು ಕೆಲವರು ಡೋಸ್ ಎತ್ತುಕೊಂಡು ಸೇವಕರು ನಿಂತಿದ್ದಾರೆ, ಅವರು ಯಾರಿಗೆ ಎದುರು ನಿಂತಾಗೆ? ದೇವರನ್ನು, ಪವಿತ್ರಾತ್ಮನ ಎದುರಿಸ್ತಾರೆ. ಆಗ ಹೀಗೆ ಬರ್ತದೆ. ಆಗ ದೇವರು ಅವ್ರು ಕೂಗುವಾಗ ಪಕ್ಕನೇ ಅವರ ಪ್ರಾರ್ಥನೆ ಕೇಳೋದಿಲ್ಲ. ಅವರು ಬಂದ ಶಿಕ್ಷೆ, ಬಂದ ಕಷ್ಟ, ಬಂದ ವೇದನೆ, ಬಂದ ನೋವು ಅಥವಾ ರೋಗ ಅನುಭವ ಮಾಡಿ ಪರಿಪೂರ್ಣ ಪಶ್ಚಾತ್ತ ಪಡುವ ತನಕ ದೇವರು ಸುಮ್ಮನಿರ್ತಾನೆ. ಈಗ ನನಗೆ ಒಂದು ಪ್ರಶ್ನೆ. ಕೆಲವು ಸಭೆಗಳಲ್ಲಿ ನ್ಯಾಯ ತೀರ್ಪಿನ ವಿಷಯ ಮಾತನಾಡುವುದಿಲ್ಲ, ಆಯ್ತಾ? ಎಲ್ಲ ದೇವರು ಮಾಡಿ ಮುಗಿಸಿದ್ದಾನೆ, ನೀವು ಯೇಸುವನ್ನು ಅಂಗೀಕರಿಸಿದರೆ ನೀವು ಇನ್ನೂ ಪರಲೋಕಕ್ಕೆ ಹೋಗುವಿರಿ ಅಂತ. ಪರಿಶುದ್ಧತೆ ಬೋಧನೆ ಕೂಡ ಇರುವುದಿಲ್ಲ, ಪರಿಶುದ್ಧತೆ ಬಗ್ಗೆ ಹೇಳುವುದೇ ಇಲ್ಲ. ಪಾಪ ಮಾಡಬಾರ್ದು, ಅಥವಾ ಪಾಪ ಮಾಡಿದರೆ ದೇವರು ಹೇಳಿದ್ದಾನೆ ನಿಮ್ಮನ್ನೇ ನೀವು ಬೀಸುಕಲ್ಲು ಹಾಕಿಕೊಂಡು ಸಮುದ್ರದ ಮಧ್ಯದಲ್ಲಿ ಬೀಳಬೇಕು. ಅದೇ ರೀತಿಯಾಗಿ ನಿನ್ನ ಕೈ ಪಾಪ ಮಾಡಿದರೆ ಅದನ್ನು ಕಡಿದು ಬಿಸಾಡು, ಕಣ್ಣು ಮಾಡಿದರೆ. ಈ ರೀತಿಯಾಗಿ ದೇವರು ಎಚ್ಚರಿಸುವ ಮಾತುಗಳು, ಅದಂದರೆ ಕಣ್ಣನ್ನು ಕಿತ್ತು ಬಿಸಾಡು ಅಂತಲ್ಲ, ಅದರ ಅಷ್ಟು ನೀನು ಸೂಕ್ಷ್ಮವಾಗಿರು ಪರಿಶುದ್ಧತೆಯಲ್ಲಿರುವಂಥ. ಈಗ ಅದನ್ನೆಲ್ಲ ಬೋಧನೆ ಮಾಡದಿದ್ದರೆ ಖಾಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ ಅರಿಕೆಗಳನ್ನು ಮಾಡುವಂಥದ್ದು, ನನಗೆ ಫೈನಾನ್ಸ್ ಬರಲಿ, ನನಗೆ ಆಶೀರ್ವಾದ ಬರಲಿ, ನನಗೆ ಮನುಷ್ಯರ ದಯೆ, ಪರಲೋಕ ದಯೆ, ಶುಭ ಕೃಪೆ ಜೀವಮಾನದಲ್ಲ ಹಿಂಬಾಲಿಸ್ತದೆ, ಈ ರೀತಿ ಅರಿಕೆ ಮಾಡುವ ಮೂಲಕ ಅವರಿಗೇನಾದರೂ ಇದರಿಂದ ಒಳ್ಳೆಯದಾಗುವುದು ವಿಧೇಯರಾಗಿಕೊಂಡು ಎಷ್ಟು ಅರಿಕೆ ಮಾಡಿದ್ರು ಅದು ಕಾರ್ಯಗತವಾಗುವುದಿಲ್ಲ. ಅಂದರೆ ನೀತಿವಂತಿಕ ಜೀವಿತ ಬೇಕೇ ಬೇಕು, ಮತ್ತು ಆ ಮಾರ್ಗದಲ್ಲಿ ನಡಿಬೇಕು. ಆಗ ಮಾತ್ರ ನಾವು ಯಾವ ಭಾಗದ ಅರಿಕೆ ಮಾಡುತ್ತೇವೆ ಆ ಭಾಗದ ನಮ್ಮ ಜೊತೆ ಕಾರ್ಯಗತವಾಗ್ತದೆ. ಈ ಎಕ್ಸಾಂಪಲ್ ಈಗ ದೇವರ ಕೃಪೆಯಿಂದ ನೀವೀಗ ಪರಿಶುದ್ಧರಾಗಿ ಜೀವಿಸ್ತಿದ್ದೀವಿ, ನಾವೆಲ್ಲರೂ ಪರಿಶುದ್ಧ. ಈ ಸಮಯದಲ್ಲಿ ನಮಗೆ ಸಿಗುವಂಥ ಆಶೀರ್ವಾದಗಳೇನು? ನಮಗೆ ಶುಭವು ಬರ್ತದೆ, ಕೃಪೆ ಬರ್ತದೆ, ನಮ್ಮ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಆಪತ್ತುಗಳು ಬರೋ ಮೊದಲು ದೇವರು ಆಪತ್ತಿದ್ದರೂ ಅದ್ಭುತ ರೀತಿಯಲ್ಲಿ ಆತನ ಕೈ ನಮ್ಗೆ ತಪ್ಪಿಸ್ತಾನೆ. ಅಂತ ಮೂಮೆಂಟ್ ಇಮಿಡಿಯೇಟ್ ಏನೋ ಒಂದು ನಮಗೆ ದೇವರು ಅಲ್ಲಿ ತಪ್ಪಿಬಿಡುತ್ತಾನೆ. ಎಲ್ಲ ರೀತಿಯ ದೇವರ ದಯೆ, ಒಂದು ಆತನ ಪ್ರಸನ್ನತೆ, ಆತನ ಪ್ರೊವಿಷನ್. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದುಕೊಂಡ್ರೆ ಮಾತ್ರ ಶ್ರೀಮಂತಲ್ಲ, ಏನಿಲ್ಲ ಅಂತ ಮೂಮೆಂಟ್ ದೇವರು ಸಡನ್ನಾಗಿ ನಮ್ಮ ಕೈ ಒದಗಿಸ್ಕೊಳ್ಳೋದು. ಇದೆಲ್ಲ ದೇವರ ಶುಭವು ನಾವು ಅನುಭವ ಮಾಡ್ತೇವೆ. ಓಕೆ. ಅಂದರೆ ಸಕಲ ಆಶೀರ್ವಾದಗಳು, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಬರ್ತವೆ. ಅವಿದರಾದರೆ ಅವರೆಷ್ಟು ಒದ್ದಾಡಿದ್ರು ಸಹ ಅವರಿಗೆ ಆರ್ಥಿಕ ಪ್ರಯೋಜನ ಆಗಲಿ ಇದಾಗಲಿ ಸಿಗುವುದಿಲ್ಲ. ಅವ್ರು ತುಂಬ ಒದ್ದಾಡ್ತಾರೆ, ಕೂಗುತ್ತಾರೆ, ಸಿಗುವುದಿಲ್ಲ. ಅಂದರೆ ಧರ್ಮೋಪದೇಶ ಕಾಂಡ 28ರಲ್ಲಿ 1ರಿಂದ ಆ ವಚನಗಳು ಬರೆಯಲ್ಪಟ್ಟಿದೆ. ವಿಧೇಯತೆಗೆ ಏನು ಆಶೀರ್ವಾದ, ಅವಿಧೇಯತೆಗೆ ಏನು ಆಶೀರ್ವಾದ. ಅವಿಧೇಯತೆಗೆ ಅಲ್ಲಿ 15ನೇ ವಾಕ್ಯದಿಂದ 70 ಎಲ್ಲ ಶಾಪಗಳುಂಟು. ಹೌದು, ಅದು ಇವತ್ತು ಸಹ ಬರ್ತವೆ ಆ ಶಾಪಗಳು. ಖಂಡಿತವಾಗಿ ಇವತ್ತು ಹೊಸಂಬಳಿಕ ಅದಕ್ಕೆ ಹೇಳ್ತದೆ ಶಿಕ್ಷೆ. ಹೊಸಂಬಳಿಕ ಶಾಪದ ಪದವನ್ನು ತೆಗೆದುಬಿಟ್ಟು ಕೃಪೆಯಲ್ಲಿ ಹೇಳ್ತದೆ ಶಿಕ್ಷೆಗಳು ಬರ್ತವೆ, ಕಷ್ಟಗಳು ಬರ್ತವೆ,
ಎಂದು ಹೇಳ್ತೇವೆ. ಅಂದರೆ ಶಾಪದ ಬದಲಿಗೆ ಈ ಶಬ್ದಗಳು ಹೊಸ ಮಡಕೆಲೆ ಶಾಪದ ಬದಲಿಗೆ ಶಿಕ್ಷೆಗಳು, ನಾಯಿ ತೀರ್ಪು, ಕಷ್ಟಗಳು, ವೇದನೆಗಳು ಬರ್ತವೆ ಅಂತ ಹೇಳ್ತದೆ ಅಷ್ಟೇ. ಅದೇ ಬಂದೇ ಬರ್ತವೆ, ತಪ್ಪಿಸುವುದಿಲ್ಲ. ಯಾವುದು ಎಂದರೆ ದೇವರು ವಿಧೇಯತೆಗೆ ಮತ್ತು ಅವಿಧೇಯತೆಗೆ ಭೂಮಿ ಮತ್ತು ಆಕಾಶವನ್ನು ಸಾಕ್ಷಿ ಇಟ್ಟಿದ್ದಾನೆ. ನಾವು ವಿಧೇಯರ ಹೋಗುವಾಗ ಈ ಭೂಮಿ ಮತ್ತು ಆಕಾಶ ನಮ್ಮ ಪರ ಸಾಕ್ಷಿ ಕೊಡುವಾಗ ಸೈತಾನನು ನಮ್ಮ ತಪ್ಪುಲಿಕ್ಕೆ ಆಗುವುದಿಲ್ಲ. ಪರಲೋಕ ದೇವರು ಆಶೀರ್ವಾದ ಕೊಡಲೇಬೇಕು, ಯಾರು ತಡೀಲೇ ಹೋದ. ಅವಿಧೇಯನಾದರೆ ಈ ಭೂಮಿ ಮತ್ತು ಆಕಾಶ ನಮ್ಗೆ ಸಾಕ್ಷಿ ಕೊಡುವಾಗ ದೇವ್ರ ನಾಯಿ ಬದಲಿಸ್ಲಿಕ್ಕೆ ಆಗ್ತದಾ? ಇಲ್ಲ. ಅಷ್ಟೇ ಕೃಪೆಯಿಂದ ಸ್ವಲ್ಪ ಸಮಯ ಏನು ಮಾಡ್ತಿದ್ದೆ ದೇವರು, ಸ್ವಲ್ಪ ತಾಲಿಕೋ. ಅಲ್ಲಿ ಒಂದು ಯೇಸು ಕ್ರಿಸ್ತನ ಸಾಮಿ ಹೇಳ್ತಾನೆ, ಲೂಕಲ್ಲಿ ಬರ್ಸೋತ. ಅದು ಈಗ ಓದೋದಕ್ಕೆ ಟೈಮ್ ಇಲ್ಲ, ಸೊಟ್ಟೆ ಹೇಳ್ಬೇಕಾ? ಟೈಮ್ ಉಂಟಾ? ಬೇಡ, ಆಯಿತು. ಓಕೆ, ನಾವು ನೆಕ್ಸ್ಟ್ ಅದನ್ನು ಮಾತನಾಡುವ, ಆಯಿತಾ? ಈಗ ದೇವಪ್ರಿಯ ಮಕ್ಕಳೇ, ಮೋಶೆ ಜೀವಿತದಲ್ಲಿ ಅವನು ಸುನ್ನತಿ ಮಾಡಲಿಲ್ಲ ಮಕ್ಕಳಿಗೆ. ಆ ಸಮಯದಲ್ಲಿ ದೇವರು ತಾನೇ ಅವನನ್ನು ಪ್ರಾಣವನ್ನು ತಗೊಂಡು ಹೋಗಲಿಕ್ಕಾಗಿ ಬಂದಿರುವಂಥ ಅಲ್ಲಿ ನಾವು ಓದ್ತೇವೆ. ಅಷ್ಟೇ ಅಲ್ಲ, ಚಿಪ್ಪುರಳ ಆ ಒಂದು ಜ್ಞಾನದ ಒಂದು ಕಾರ್ಯದಿಂದ ಮೋಶೆಯ ಪ್ರಾಣವು ಮತ್ತು ದೊಡ್ಡ ಒಂದು ಪ್ರವಾದಿಯ ಪ್ರಾಣ ಉಳಿಸುವಂತೆ ದೇವರು ಕೃಪೆ ಮಾಡಿದನು. ಆದರೆ ಇವತ್ತು ನಾವು ಜೀವಿಸುವ ರೀತಿ ಹೇಗಿದೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ತಾ ಇದ್ದೇವಾ? ನಾವು ಬೇಕಾಬಿಟ್ಟಿಯಾಗಿ ಜೀವಿಸ್ತಿದ್ದೇವಾ? ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದೇವಾ? ಇದನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಕೊನೆಯ ಕಾಲದಲ್ಲಿ ನಿಮಗೆ ತೀಟಿಕೆಯುಳ್ಳವರು, ಅಂದರೆ ನಿಮಗೆ ಖುಷಿಯಾಗುವಂಥ ಬೋಧನೆ ಬರ್ತದೆ. ಆಶೀರ್ವಾದ, ಶುಭ, ಕೃಪೆ ಇದೆಲ್ಲ ಹೇಳುವಾಗ ಖುಷಿ ಆಗ್ತದೆ. ವಿಧೇಯತೆ ವಿಷಯ ಹೇಳುವಾಗ ಸ್ವಲ್ಪ ನಮಗೆ ಇದನ್ನು ಮಾಡಬೇಕು, ಆವಾಗ ಸ್ವಲ್ಪ ಒಂದು ರೀತಿಯಲ್ಲಿ ನಮಗೆ ದುಃಖಕರವಾಗಿದ್ದರೂ ಕೂಡ ಆ ಬೋಧನೆ ಬಹಳ ಉತ್ತಮವಾದಾಗಿರ್ತದೆ. ಆದರೆ ಖುಷಿ ತರುವಂಥದ್ದು ಬೇಗನೆ ಕಹಿ ತರುವ ಅನುಭವಕ್ಕೆ ನಡೆಸಬಹುದು. ದೇವ ಮಕ್ಕಳು ಇವತ್ತು ನಿಮ್ಮನ್ನೇ ಎಚ್ಚರಿಸಿದ್ದಾರೆ. ದೇವರ ವಾಕ್ಯಗಳ ಮುಖಾಂತರ ಭದ್ರವಾಗಿ ಇಟ್ಟುಕೊಳ್ಳ್ರಿ, ಆ ವಾಕ್ಯಗಳ ಪ್ರಕಾರ ಜೀವಿಸ್ರಿ. ಪ್ರಾರ್ಥಿಸುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಕೇಳಿದ ವಾಕ್ಯಗಳು 100% ಫಲ ಕೊಡಲಿ. ಕೇಳಿದಂಥ ದೇವ ಮಕ್ಕಳಲ್ಲಿ, ಕರ್ತನೆ, ಅನ್ಯರಲ್ಲಿ ದೊಡ್ಡ ಜೀವವು ಮಹಿಮೆ ಉಂಟಾಗಲಿ. ಯಾರು ರಕ್ಷಣೆಯಲ್ಲಿಲ್ಲವೋ ರಕ್ಷಣೆ ಮಾಡಲಿ, ಸೇರಲ್ಪಡಲಿ. ಅಪ್ಪೋ, ಕಾರ್ಯ ಮಾಡು. ವಿಶೇಷವಾದ ಸಹಾಯ, ನಿನ್ನ ಕರುಣೆ, ನಿನ್ನ ನೀತಿ, ನಿನ್ನ ರಕ್ಷಣೆ, ನಿನ್ನ ಪ್ರೀತಿ ತಿಳಿದು ಬರಲಿ. ಘನತೆ, ಪ್ರಭಾವ, ಮಾನ, ಮಹಿಮೆಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ಮತ್ತೊಮ್ಮೆ ಬರೋ ತನಕ ಆಶೀರ್ವಚನ ವೀಕ್ಷಿಸ್ತಾ ಇರಿ. ವಂದನೆಗಳು.